ಶವಗಳ DNA ಮ್ಯಾಚಿಂಗ್ ಪ್ರಕ್ರಿಯೆ ಹೇಗಿರುತ್ತೆ ಸರ್? ಹೇಗೆ ಮ್ಯಾಚ್ ಮಾಡ್ತೀರಾ ನಾನು? ಸರ್ ಯೂಶಲಿ ಸೀನ್ ಆಫ್ ಕ್ರೈಮ್ಗೆ ಹೋದಾಗ ವಿತ್ ಫೋಟೋಸಲ್ಲಿ ಆ ಸೀನ್ ಆಫ್ ಕ್ರೈಮಲ್ಲಿ ಏನೇನಾಗುತ್ತೋ ಎಲ್ಲೆಲ್ಲಿ ಡೆಡ್ ಬಾಡೀಸ್ ಇದೆಯೋ ಅದು ಹೇಗಿದೆಯೋ ಹಾಗೆ ಟೋಟಲ್ ಪಿಕ್ಚರ್ ತೊಗೊಂಡು ಒಂದೊಂದು ಕೇಸ್ಗೂ ಅದಕ್ಕೆ ಒಂದು ನಂಬರ್ ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಡೆಡ್ ಬಾಡಿ 1 D1 D2 ಅಂತೇಳಿ ನಾಮಿನೇಟ್ ಮಾಡ್ಕೊಂಡು ಹೋಗ್ತೀವಿ. D1ನಲ್ಲಿ ಬಂದಿರೋಂಥ ಎಲ್ಲ ಡಾಕ್ಯುಮೆಂಟ್ಸೂ ಒಂದು ಪೇಜಲ್ಲೋ ಇಲ್ಲ ಒಂದು ಶೀಟಲ್ಲೋ ಅದ್ರ ಬಿಲಾಂಗಿಂಗ್ಸ್ ಏನಿದೆ ಹೇಗಿದೆಯೋ ಹಾಗೇ ಮೇಂಟೈನ್ ಮಾಡಿ ಎಲ್ಲ ರೆಕಾರ್ಡ್ ಮಾಡಿಕೊಂಡು ಅದನ್ನು ಈಸಿಯಾಗಿ ಒಂದು ಮೆಡಿಕಲ್ ಕಾಲೇಜ್ ಎಲ್ಲಿ ಪೋಸ್ಟ್ ಮಾರ್ಟಮ್ ಆಗುತ್ತೋ ಅಲ್ಲಿ ಶಿಫ್ಟ್ ಮಾಡ್ತಾರೆ. ಶಿಫ್ಟ್ ಮಾಡಿ ಅವರು ಅದನ್ನು ರಿಸೀವ್ ಮಾಡಿಕೊಂಡು ಹಾಗೆ ಮೇಂಟೈನ್ ಮಾಡಿ ಆ ಡಾಕ್ಯುಮೆಂಟ್ಸ್ನೆಲ್ಲ ಎತ್ಕೊಳ್ತೇವೆ. ಆಮೇಲೆ ಎಷ್ಟು ಬಟ್ಟೆಗಳು ಮೀಸು ಅದೇನೇನಿದೆಯೋ ಎಲ್ಲ ಅದ್ರ ರಿಕವರ್ ಮಾಡಿಕೊಂಡು ಅದನ್ನು ಪ್ಯಾಕ್ ಮಾಡಿಕೊಂಡು ಆ ಪ್ಯಾಕಲ್ಲಿ ಇಟ್ಕೊಂಡು ಆ ಡೆಡ್ ಬಾಡಿ 1 ಜೊತೆಲೇ ಹೋಗುತ್ತೆ ಪ್ಯಾಕ್. ಇದು ಒಂದು ಫೇಸು. ಎರಡನೇ ಫೇಸಲ್ಲಿ ಇದಾದಮೇಲೆ ಅವರ ನಿಯರ್ ರಿಲೇಟಿವ್ ಬಂದಾಗ ನಾವು DNA ತೆಗೆದಿದ್ದು ಡೆಡ್ ಬಾಡಿಯಿಂದ ತೆಗೆದು ಅದನ್ನು ಮ್ಯಾಚ್ ಮಾಡ್ತೀವಿ. ಅವರ ತಾಯಿ ಫಸ್ಟು, ಅದಾದಮೇಲೆ ಅವರ ತಂದೆ, ಅವರ ಬ್ರದರ್ಸು, ಇಷ್ಟು 3 ಜನದ್ದು ಯಾರಿದ್ರೂ ಇವ್ರನ್ನ ತೊಗೊಂಡಾಗ ಇವರ DNA ಅವರ DNAಗೆ ಮ್ಯಾಚ್ ಆಗುತ್ತೆ ಅಂದರೆ 100% ಇಟ್ ಬಿಲಾಂಗ್ಸ್ ಟು ದೆಮ್. ಆಮೇಲೆ ಹ್ಯಾಂಡ್ ಓವರ್ ಮಾಡೋ ಪ್ರಕ್ರಿಯೆ ಎಲ್ಲ ಬರುತ್ತೆ. ಸರ್ ಹೇಗೆ ಬಾಡಿಯಿಂದ ಈಗ ಕಂಪ್ಲೀಟ್ ಆಗಿ ಸುಟ್ಟಿರುತ್ತೆ ಕೆಲವೊಮ್ಮೆ, ಅದು ತೆಗೆಯೋ ಪ್ರಕ್ರಿಯೆ ಹೇಗಿರುತ್ತೆ? ಸೊ ಯೂಶಲಿ ಡೆಡ್ ಬಾಡಿ ಕಂಪ್ಲೀಟಾಗಿ ಸುತ್ತಿರೋವಂಥದ್ದು ಬೂದಿ ಆಗಿದ್ದರೆ ನಾವು ಏನು ಮಾಡಲಿಕ್ಕಾಗಲ್ಲ. ಆ ಬೂದಿನ ಅನಾಲಿಸಿಸ್ ಮಾಡಿ ಇದು ಮನುಷ್ಯನದೇ ಅಂತ ಹೇಳುವಂಥ ಸಾಧ್ಯತೆ ಇದೆ ಫಾರೆನ್ಸಿಕ್ ಸೈನ್ಸ್ ಲ್ಯಾಬ್ರೇಟರಿಯಿಂದ. ಇಲ್ಲ ಅಂದರೆ ಒಂದು ಮೂಳೆ ಕೂಡ ಸಿಕ್ಕಿದಾಗ ಆ ಮೂಳೆನಲ್ಲಿ ಇರುವಂಥ ಸಾಫ್ಟ್ ಮೆಟೀರಿಯಲ್ ಇಲ್ಲ ರಕ್ತದ ಕಣಗಳು ಇಲ್ಲ ಅಂದರೆ ಸೆಲ್ಸ್ ಸಿಕ್ಕಿದ್ರೆ ಸಾಕು, ನಾವು ಅದರಲ್ಲಿ DNA ಎಕ್ಸ್ಟ್ರಾಕ್ಟ್ ಮಾಡ್ಬೋದು. DNA ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು DNA ಫಿಂಗರ್ ಪ್ರಿಂಟಿಂಗ್ನ ರೆಡಿ ಮಾಡಿ ಇಟ್ಕೊಂಡು ಅದನ್ನು ಇನ್ನೊಬ್ಬರ ಜೊತೆಲೆ ಮ್ಯಾಚ್ ಮಾಡಿ ಸೊ ಇದಕ್ಕೆ ಹೋಲಿಕೆ ಆಗುತ್ತೋ ಇಲ್ಲೋ ಅಂತ ಅದನ್ನು ನೋಡಿ ನಾವು ಡಿಸೈಡ್ ಮಾಡ್ಬೋದು. ಇಂತಹ ಪ್ರಕರಣಗಳಲ್ಲಿ ಯಾವ ಹೆಚ್ಚು ನಿಮಗೆ ಎಲ್ಲಿ ಸಿಗುತ್ತೆ ನಿಮಗೆ ಪ್ರೋಟೀನ್? ಸರ್ ಯೂಶಲಿ ಲಿವರು ಮತ್ತು ಬ್ಲಡ್ ಸಿಕ್ಕಿದಾಗ ಅದನ್ನು ತೊಗೊಳ್ತೀವಿ. ಸಿಗದೇ ಇದ್ದಾಗ ಮಾಂಸಖಂಡ ಇದ್ದರೆ ಮಾಂಸಖಂಡ ಮತ್ತು ಮೂಳೆ ತೊಗೊಳ್ತೀವಿ. ಅದೂ ಸಿಗದೇ ಇದ್ದಾಗ ಯೂಶಲಿ ಹಲ್ಲುಗಳು ಎಸ್ಕೇಪ್ ಆಗುತ್ತೆ. ಆ ಹಲ್ಲನ್ನು ಒಂದು ಎಕ್ಸ್ಟ್ರಾಕ್ಟ್ ಮಾಡಿ ಹಲ್ಲು ಒಳಗಡೆ ಇರುವಂಥ ಸಾಫ್ಟ್ ಮೆಟೀರಿಯಲ್ನ ತೊಗೊಂಡು ಕೂಡ DNA ಮಾಡ್ಬೋದು. ಸರಿ, ಎಷ್ಟು ಗಂಟೆಯ ಒಳಗಡೆ ಈ DNA ಮ್ಯಾಚಿಂಗ್ ರಿಸಲ್ಟ್ ಬರುತ್ತೆ? ಸರ್ ಮ್ಯಾಚಿಂಗ್ ರಿಸಲ್ಟು ಯಾವಾಗ ಬೇಕೋ ಬರ್ಬೋದು. ಬಟ್ ತಗೊಂಡಿದ ತಕ್ಷಣ ಅದು 42ರಿಂದ 72 ಗಂಟೆ ಒಳಗಡೆ DNA ಅನಾಲಿಸಿಸ್ ಮಾಡಿ ಅದ್ರ ರಿಸಲ್ಟ್ನ ರೆಡಿ ಮಾಡಿ ಇಟ್ಕೊಬೋದು. ಸೊ ಇದೇ ಪ್ರಕ್ರಿಯೆ ಅವರ ತಂದೆ ತಾಯಿ ಯಾರು ಬರ್ತಾರೋ ಅವ್ರದ್ದು ಮಾಡಿ ಎರಡನ್ನೂ ಕಂಪೇರ್ ಮಾಡೋದೇನೋ ಈಸಿ. ಆ ರಿಸಲ್ಟ್ ಬಂದಮೇಲೆ ಕಂಪೇರೇಟಿವ್ ಅದ್ರ ಪ್ರಕಾರದಲ್ಲಿ ಒಂದು ಕಂಪ್ಯೂಟರ್ನೇ ಮಾಡಿಬಿಡುತ್ತೆ ನೀಟಾಗಿ. ಈ ಶವಗಳ ಸಂಪೂರ್ಣ ಸುಟ್ಟು ಕರಕಲಾಗಿದ್ದರೆ DNA ಮ್ಯಾಚಿಂಗ್ ಸಾಧ್ಯನಾ? ಇದೆ, DNA ಆಗುತ್ತೆ ಆಗೋ ಸಾಧ್ಯತೆ ಖಂಡಿತ ಇದೆ. ಇದು ಒಂದು ಟೆಕ್ನಾಲಜಿ. DNA ಅನಾಲಿಸಿಸ್ ಮಾಡಿ DNA ಮ್ಯಾಚಿಂಗ್ ಮಾಡಿರೋದು 100% ಪ್ರೂಫ್ ಇದೆ. ಎಕ್ಸೆಪ್ಟ್ ಸಿಬ್ಲಿಂಗ್ಸು ಅಂದರೆ ಅಣ್ಣ ತಮ್ಮಂದಿರು ಒಬ್ಬರೇ ಒಟ್ಟಿಗೆ ಹುಟ್ಟಿರೋ ಅಂಥವ್ರದ್ದಾದರೆ ಎರಡೂ ಒಂದೇ ಇರುತ್ತೆ. ಆವಾಗ ಅವರು ಪ್ರಕ್ರಿಯೆಗಳು, ಅವ್ರ ಹೆಸರು, ಅವ್ರ ಬಿಲಾಂಗಿಂಗ್ಸು, ವಾಚು, ಉಂಗುರ ಏನಿದೆ ಇದ್ರ ಮೇಲೆ ನಾವು ಸಪ್ರೇಟ್ ಕೂಡ ಮಾಡ್ಬೋದು ಅವ್ರನ್ನ, ಸಿಬ್ಲಿಂಗ್ಸಲ್ಲೂ ಕೂಡ. ಅಂದರೆ ಹೇಗೆ ಕಂಪ್ಲೀಟ್ ಸುಟ್ಟಾದಂಥ ಸಮಯದಲ್ಲಿ ಹೇಗೆ ಮಾಡ್ತೀರಿ? ಇಲ್ಲ, ಕಂಪ್ಲೀಟ್ ಸುಟ್ಟಾಗುವಂಥದ್ದು ಅಂದರೆ ನಾವು ಅಟ್ಲೀಸ್ಟ್ ಅವರ ರೆಮಿನೆಂಟ್ಸ್ ಏನಾದರೂ ಇರಲೇಬೇಕು. ಇದು ಸ್ಟಾರ್ಟಿಂಗಲ್ಲಿ ಎಂಜಲು ಅದು ಇದು ಇರುತ್ತೆ. ಈಗ ಸುಟ್ಟಿರುವಂಥ ಪರಿಸ್ಥಿತಿನಲ್ಲಿ ಮಾಂಸಖಂಡದ ಒಳಗಡೆ ಇರುವಂಥ ಬೆಂದಿಲ್ಲದೆ ಇರುವಂಥ ಭಾಗ ಇದ್ದರೆ ಇಲ್ಲ ಯೂಶಲಿ ಮೂಳೆ ಕಪ್ಪಾಗಿರುತ್ತೆ ವಿನ ಅದ್ರ ಒಳಗಡೆ ಓಪನ್ ಮಾಡಿದಾಗ ಅದರಲ್ಲಿ ಏನಾದರೂ ಒಂದು ಬೋನ್ ಮ್ಯಾರೋ ಇದ್ದರೆ ಏನು ಸೆಲ್ಸ್ ಇದ್ರೂ ಅದರಲ್ಲಿ ಅನಾಲಿಸಿಸ್ ಮಾಡ್ಬೋದು. ಕೊನೆ ಪಕ್ಷ ಒಂದು ಹಲ್ಲನ್ನು ತೊಗೊಂಡ್ರೆ ಮಾತ್ರ ಹಲ್ಲನ್ನಲ್ಲಾದರೂ ಚೆಕ್ ಮಾಡುವಂಥ ಪರಿಸ್ಥಿತಿ ನಾವು ಮಾಡ್ಬೋದು. ಒಂದು ವೇಳೆ ಮೊದಲು ಪರೀಕ್ಷೆಯಲ್ಲಿ DNA ಮ್ಯಾಚಿಂಗ್ ಆಗದಿದ್ದರೆ ಪರ್ಯಾಯ ಪರೀಕ್ಷೆಗಳೇನಾದರೂ ಇರುತ್ತೆ? ಇಲ್ಲ, DNA ಒಂದು ಸಾರಿ ಮ್ಯಾಚ್ ಆದಾಗ ನಾವು ಅದರ ರಿಲೇಟಿವ್ ಯಾರು ಅಂತ ಹುಡುಕಬೇಕೇ ವಿನಃ ಇನ್ನು ಆಗೋದಿಲ್ಲ ಅನ್ನೋಂಥ ಪರಿಸ್ಥಿತಿ ಬಂದಾಗ ಅವ್ರಿಗೆ ಗುರ್ತಿಲ್ಲದೆ ಇರೋವಂಥವ್ರು ಇಲ್ಲ ಅವ್ರಿಗೆ ಪರಿಚಯ ಇಲ್ಲದೆ ಇದ್ದಂಥವ್ರು ಯಾರೋ ಇರ್ತಾರೆ, ಅವ್ರನ್ನ ಹುಡುಕೋವರೆಗೂ ನಾವು ಅದನ್ನು ಮ್ಯಾಚ್ ಮಾಡ್ಲಿಕ್ಕೆ ಆಗಲ್ಲ. ಅದನ್ನು ಮ್ಯಾಚ್ ಮಾಡಿದ್ಮೇಲೆ ಅವರ ರಿಲೇಟಿವ್ ಅಂತ ಹೇಳೋಕ್ಕಾಗತ್ತೆ. DNA ಪರ್ಮನೆಂಟ್ ಸರ್, ಅಂದರೆ DNA ಬಿಟ್ಟು ಬರೀ ಪರ್ಯಾಯ ಟೆಸ್ಟ್ ಅಂತ ಇರೋದಿಲ್ಲ? ಇಲ್ಲ, ಫಿಂಗರ್ ಪ್ರಿಂಟ್ ಅದಕ್ಕಿಂತ ಒಳ್ಳೆಯದು. ಬಟ್ ಸುಟ್ಟಿರೋಂಥ ಪರಿಸ್ಥಿತಿನಲ್ಲಿ ಫಿಂಗರ್ ಪ್ರಿಂಟ್ಸು ಮತ್ತು ಅದು ಇದನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಮಂಗಳೂರು ವಿಮಾನ ದುರಂತದಲ್ಲಿ 12 ಮೃತದೇಹಗಳು DNA ಮ್ಯಾಚ್ ಆಗಿಲ್ಲ ಸರ್, ಇದಕ್ಕೆ ಕಾರಣ ಏನಿರ್ಬೋದು? ಇಲ್ಲ, DNA ಮ್ಯಾಚು ಆಗಿದೆ. ಬಟ್ ಅವರ ರಿಲೇಟಿವ್ ಅವ್ರಿಗೆ ಕ್ಲೋಸ್ ಆಗಿರುವಂಥ ರಿಲೇಟಿವ್ ಸಿಕ್ಕಬೇಕು ಅನ್ನೋವಂಥ ಒಂದು ಅಭಿಪ್ರಾಯ ಬರುತ್ತೆ. ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಅಂದರೆ ಮ್ಯಾಚ್ ಆಗೋದೇ ಇಲ್ಲ ಅಂತ ಇರೋದಿಲ್ಲ? ಇಲ್ಲ, ಮ್ಯಾಚ್ ಆಗೋದೇ ಇಲ್ಲ ಅನ್ನೋದು ತಪ್ಪು. ಯಾಕೆಂದರೆ ಒಬ್ಬ ಮನುಷ್ಯ ಹುಟ್ಟಿದಾನೆ ಅಂದರೆ ಅವರ ತಂದೆ ತಾಯಿ ಕಾರಣ. ಸೊ ಅವರ ತಂದೆ ತಾಯಿಗಳು ಬರೋವರೆಗೂ ಅದನ್ನು ಮ್ಯಾಚ್ ಆಗೇ ಆಗಬೇಕು. ಇಲ್ಲ ಅವ್ರ ಅಣ್ಣ ತಮ್ಮಂದಿರಾದರೂ ರಿಯಲ್ ಬ್ರದರ್ಸು ರಿಯಲ್ ಪೇರೆಂಟ್ಸು ಬರೋವರೆಗೂ ಮ್ಯಾಚ್ ಆಗೋದೇ ಇಲ್ಲ. ಇಲ್ಲ, ಅವ್ರು ಮ್ಯಾಚ್ ಆಗಲೇಬೇಕು ಅಂದರೆ ಇದು ಅಟ್ಲೀಸ್ಟ್ ಈ ಪ್ರಕ್ರಿಯೆ ಇರಲೇಬೇಕು. ಪ್ರಕ್ರಿಯೆ ಕಂಪ್ಲೀಟ್ ಆದರೆ ಮ್ಯಾಚ್ ಆಗೇ ಆಗುತ್ತೆ, ಆಗಲೇಬೇಕಲ್ಲ. ಅವ್ರು ಹುಟ್ಟಿದ್ದಾರೆ ಅಂದರೆ ಅವರ ತಂದೆ ತಾಯಿ ಜೀವಾಂಶದಿಂದನೇ ಹುಟ್ಟಿರೋದಲ್ಲ. ಸೊ ಅವರ ತಂದೆ ತಾಯಿ ಮ್ಯಾಚ್ ಆದಮೇಲೆ ಅದು ಅನಲೈಸಿಸ್ ಆಗೋದು. ಮಂಗಳೂರದಕ್ಕೆ ಮ್ಯಾಚ್ ಆಗಿಲ್ಲ ಅಂತ ಹೇಳ್ತಾರಲ್ಲ ಸರ್, ಅದಕ್ಕೆ ಏನು ಕಾರಣ ಆಗಿರ್ಬೋದು ಮ್ಯಾಚ್ ಆಗದೆ ಇರೋದು? ಇಲ್ಲ, ಅದು ನನಗೆ ಅದ್ರ ಬಗ್ಗೆ ಅರಿವಿಲ್ಲ. ಇಲ್ಲ, ಅಷ್ಟೊಂದು ಡೀಟೇಲ್ಸು ನಾನು ಹೋಗಿಲ್ಲ ಅದ್ರ ಕಡೆಗೆ. ಸೊ ಅದನ್ನು ಹೇಳೋದು ತಪ್ಪಾಗುತ್ತೆ ನನಗೆ ಗೊತ್ತಿಲ್ಲದೆ ಇರೋಂಥದ್ದು. ತಮ್ಮ ಪರಿಚಯ ಮಾಡಿ ಸರ್. ನಾನು ಡಾಕ್ಟರ್ ಸತೀಶ್ ಅಂತೇಳಿ ಪ್ರೊಫೆಸರ್ HOD ಇದ್ದೀನಿ.
ಬೆಂಗಳೂರು ಮೆಡಿಕಲ್ ಕಾಲೇಜು ಮತ್ತು ಅಟಲ್ ಬಿಹಾರಿ ಮೆಡಿಕಲ್ ಕಾಲೇಜಲ್ಲಿ ಸೀನಿಯರ್ ಮೋಸ್ಟು ಫಾರೆನ್ಸಿಕ್ ಎಕ್ಸ್ಪರ್ಟ್ ಆಗಿ ಈಗ ಕೆಲಸ ಮಾಡ್ತಾ ಇದ್ದೀನಿ.